ಬಂಟಿ, ಈ ಗಿಡಗಳನ್ನ ಸಾಕಷ್ಟು ಕಷ್ಟಪಟ್ಟು ಬೆಳೆಸಿರ್ತಾರೆ. ಆಮೇಲೆ ನೀನ್ ಅದನ್ನ ಸಾಯಿಸ್ತಿದ್ಯಾ. ಅವ್ರಿಗೂ ಜೀವ ಇರುತ್ತೆ. ಮತ್ತೆ ಇವ್ರ ತಂಟೆಗೆ ಏನಾದ್ರು ಬಂದೆ ಪ್ರಿನ್ಸಿಪಲ್ ಸರ್ ಹತ್ರ ಹೇಳ್ಬಿಡ್ತೀನಿ. ನಾನ್ ಏನು ಮಾಡಿದ್ರು ನಿನಗೇನೋ ಕಷ್ಟ. ಮಾಡ್ತೆ ಇನ್ನೊಂದ್ಸತಿ. ಹೇಳು, ಇನ್ನೊಂದ್ಸತಿ ಮಾಡ್ತೆ ಈ ತರ. ಭೂತ ಭೂತ. ಅಯ್ಯೋ ವೀರ್, ನಮ್ಮೆಲ್ಲರನ್ನು ಸರ್ ಡ್ರಾಮಾ ಕಾಂಪಿಟೇಷನ್ ಭಾಗವಹಿಸಕ್ಕೆ ಕರೆದಿದ್ದಾರೆ. ಈ ಡ್ರಾಮಾನ ನಾವು ತುಂಬಾ ಚೆನ್ನಾಗಿ ಮಾಡ್ಬೇಕು ವೀರ್. ಹೇ ಮನುಷ್ಯ, ನೀನು ಪಡಬೇಡ ಗರ್ವ. ಈ ಮರಗಳನ್ನ ಕಡಿಬೇಡ. ಈ ಮರಗಳಲ್ಲೂ ಜೀವ ಇದೆ. ವಾ ವಾ ವೀರ್, ನೀನ್ ಎಷ್ಟು ಚೆನ್ನಾಗಿ ಡೈಲಾಗ್ ಗಳನ್ನ ಹೇಳ್ತೀಯ. ಡ್ರಾಮಾಲಿ ನೀನೇ ಹೀರೋ ಆಗ್ತೀಯಾ? ಸಾರಿ ಇಮ್ಲಿ, ಡ್ರಾಮಾದ ಹೀರೋ ಬಂಟಿ ಆಗಿರ್ತಾನೆ. ಹಿ ಲುಕ್ಸ್ ಲೈಕ್ ಅ ಹೀರೋ. ಈ ಕ್ಯಾರೆಕ್ಟರ್ ನ ಹೆಸರು ಕೂಡ ಹೀರೋನೇ ಇದೆ. ಎಲ್ಲಾ ಪ್ರಾಣಿಗಳು ಅವನನ್ನ ಹೀರೋ ಅಂತ ಕರೆಯುತ್ತವೆ. ಥ್ಯಾಂಕ್ ಯು ಸರ್. ವೀರ್ ಒಂದು ಮರ ಆಗಿ ಸ್ಟೇಜ್ ಮೇಲೆ ನಿಂತಿರ್ತಾನೆ. ಇವನಿಗೆ ಮರಗಳಿದ್ರೆ ಬಹಳ ಪ್ರೀತಿ ಸರ್. ಸರ್, ನೀವು ಅದ್ಭುತವಾದ ರೋಲ್ ಕೊಟ್ಟಿದ್ದೀರಾ ಅವ್ರಿಗೆ. ಇಮ್ಲಿ, ನೀನು ಜಿಂಕೆ ಆಗಿರ್ತೀಯ. ಜೇಕಿ ನೀನು ಹುಲಿಯ ಪಾತ್ರ ಮಾಡ್ತೀಯಾ ಮತ್ತು ಫೇಕಿ ನೀನು ಅನಾಕೊಂಡದ ಪಾತ್ರ ಮಾಡ್ತೀಯಾ. ವೀರ್ ತನ್ನ ಗೆಳೆಯರಾದ ಜಿಂಟು ಮತ್ತು ಚುಲ್ಬುಲ್ ಅನ್ನು ಕೂಡ ಕರ್ಕೊಂಡ್ಬರ್ಬಹುದು. ಚುಲ್ಬುಲ್ ಬಂದ್ರೆ ಒಂದು ರಿಯಲ್ ಅನಿಮಲ್ ನ ಉಪಸ್ಥಿತಿ ಕೂಡ ಸಿಕ್ಕಾಗುತ್ತೆ. ಬೇರೆಯವರೆಲ್ಲ ಅನಿಮಲ್ ಗಳ ಕಾಸ್ಟ್ಯೂಮ್ ಹಾಕೊಳ್ತಾರೆ. ಜಿಂಟುಗೆ ಗೋರಿಲ್ಲಾ ಪಾತ್ರ ಕೊಡಬಹುದು. ಅವನ್ ದೇಹಕ್ಕೆ ಆ ಪಾತ್ರ ಒಪ್ಪುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೀರ್, ಬಂಟಿನೇ ಆಗ್ಲಿ ಬಿಡು ಡ್ರಾಮಾ ಹೀರೋ. ನನ್ನ ಹೀರೋ ನೀನು. ಬಂಟಿ, ನೀನೀಗ ಈಗ ಡೈಲಾಗ್ ಹೇಳು. ಏ ಮೂರ್ಖ ಮನುಷ್ಯ, ನೀನು ಪಡಬೇಡ ಅಭಿಮಾನ, ನೀನು ಕಡಿಬೇಡ ಕಾಡನ್ನ, ಈ ಮರಗಳಲ್ಲೂ ಇದೆ ಜೀವ. ಹೇ ಅಭಿಮಾನ, ಬಿಡು ನಿನ್ನ ಮನುಷ್ಯನ. ಕ್ಷಮಿಸಿ ಸರ್. ಸಾರಿ ಸಾರಿ ಸಾರಿ. ಹೇ ಮೂರಕ್ಕ ಅಭಿಮಾನ್, ಮರಗಳಲ್ಲೂ ಜೀವ ಇರುತ್ತೆ. ಬಂಟಿ, ಏನ್ ಹೇಳ್ತಿದ್ಯಾ ನೀನು? ಒಂದು ಚಿಕ್ಕ ಡೈಲಾಗ್ ಕೂಡ ನಿಂಗೆ ನೆನಪಿರೋದಿಲ್ವಾ? ಈ ಡೈಲಾಗ್ ನ ವೀರ ತುಂಬಾ ಚೆನ್ನಾಗಿ ಹೇಳ್ತಾನೆ. ಮಕ್ಕಳ, ನಿಮ್ಗೆಲ್ಲ ಒಂದೊಂದು ಪಿಗ್ಗಿ ಬ್ಯಾಂಕ್ ಕೊಡ್ತೀವಿ. ನೀವು ಆ ಪಿಗ್ಗಿ ಬ್ಯಾಂಕ್ಗೆ ನಿಮ್ಮ ಸ್ನೇಹಿತರು, ನಿಮ್ಮ ಅಕ್ಕಪಕ್ಕದವರು, ನಿಮ್ಮ ಬಂಧುಗಳ ಹತ್ರ ಎಷ್ಟಾಗುತ್ತೋ ಅಷ್ಟು ಕಾಸು ಕಲೆಕ್ಟ್ ಮಾಡ್ಕೊಂಡ್ ಬರಬೇಕು. ಆ ದುಡ್ಡನ್ನ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಪುಸ್ತಕ ತಗೊಳಕ್ಕೆ ಬಳಸೋಕಾಗುತ್ತೆ. ಯಾರಿಗೆ ಕಲಿಬೇಕು ಬರಿಬೇಕು ಅನ್ನೋ ಆಸೆ ಇರುತ್ತೋ, ಆದ್ರೆ ಅವ್ರ ಹತ್ರ ದುಡ್ಡಿರಲ್ವೋ ಅವ್ರಿಗೆ. ನನ್ನ ಮಾತು ಅರ್ಥ ಆಯ್ತಾ ಮಕ್ಕಳೇ? ಈ ಪಿಗಿ ಬ್ಯಾಂಕು ಎಷ್ಟೊಂದು ಚಿಕ್ಕದಾಗಿದೆ. ಸರಿ, ನನಗೆ ಕೊಡಿ ಈ ಪಿಗಿ ಬ್ಯಾಂಕ್. ನಿಮ್ ಯಾವ ಕೆಲ್ಸಕ್ಕೂ ಬರಲ್ಲ. ನನಗೆ ಅಟ್ಲೀಸ್ಟ್ 2 ರಿಂದ 3 ಬೇಕು. ಈ 1 ರಿಂದ ಏನೂ ಆಗೋದಿಲ್ಲ ನಂಗೆ. ವೀರ್, ಅಲ್ಲೋಡು, ಆ ಬಂಟಿ ನನ್ ಪಿಗಿ ಬ್ಯಾಂಕ್ ತಗೊಂಡು ಹೋದ. ಬಂಟಿ, ಅವರ ಪಿಗಿ ಬ್ಯಾಂಕ್ ವಾಪಸ್ ಕೊಡು. ಬಾ, ಧೈರ್ಯ ಇದ್ರೆ ನನ್ನ ಕೈಯಿಂದ ಕಿತ್ಕೋ. ಪಿಗಿ ಬ್ಯಾಂಕ್ ವಾಪಸ್ ಕೊಡು. ಹೇಳ್ದೆ ತಾನೆ ಆ ಪಿಗಿ ಬ್ಯಾಂಕ್ ಗಳನ್ನ ವಾಪಸ್ ಕೊಡು. ಇವತ್ತು ನನಗೆ ಆಪರ್ಚುನಿಟಿ ಸಿಕ್ಕಿದೆ ನಿನ್ನ ಚೆನ್ನಾಗಿ ಹೊಡೆದಾಕಕ್ಕೆ. ಅವನ ಒಂದೊಂದು ಪಾರ್ಟು ಇರಬಾರ್ದು. ಹೊಡಿರಿ.
ಮುಂದೆ ಯಾರಿಗಾದ್ರೂ ಕಾಟ ಕೊಟ್ರೆ ನೋಡು. ವೀರ್ ನೋಡು, ಇದು ಪಿಗಿ ಬ್ಯಾಂಕ್ ಆದ್ರೆ ಇದು ಕಾಯಿನ್ ಇಂದ ತುಂಬಿಕೊಂಡಿದೆ. ನಿನ್ನ ಪಿಗಿ ಬ್ಯಾಂಕ್ ಅಂತೂ ನಿನ್ ತರನೇ ಇಲಿಯಾಗಿದೆ. ಇಷ್ಟು ದೊಡ್ಡದಾಗಿ ಇಲಿಗಳಿರುತ್ತೆ, ಇಲಿಗಳು. ಬಂಡಿ ಗೆಳೆಯರಿ, ನಾವಿವತ್ತು ಗಾರ್ಡನ್ ಅಲ್ಲಿ ಒಂದು ದೊಡ್ಡ ಕ್ರಿಸ್ಮಸ್ ಟ್ರೀನ ಸೆಟ್ ಮಾಡೋಣ, ಆಯ್ತಾ? ನಾವೆಲ್ಲರೂ ಸೇರ್ಬಿಟ್ಟು ಕ್ರಿಸ್ಮಸ್ ನ ಸೆಲೆಬ್ರೇಟ್ ಮಾಡೋಣ. ನಮ್ಮ ತಂದೆ ದೊಡ್ಡ ಕ್ರಿಸ್ಮಸ್ ಟ್ರೀನ ತಂದಿದ್ದಾರೆ. ಹೌದಾ? ಎಷ್ಟು ದೊಡ್ಡದಾಗಿದೆ? ತುಂಬಾ ದೊಡ್ಡದು. ಆಮೇಲೆ ನಾನು ಅದನ್ನ ನನ್ನ ಗ್ರೌಂಡ್ ನಲ್ಲಿ ದೊಡ್ಡದಾಗಿ ಸೆಟ್ ಮಾಡ್ತೀನಿ. ಸರಿ, ನೋಡೋಣ ಅದು ಎಷ್ಟು ದೊಡ್ಡದಾಗಿದೆ ಅಂತ. ಈಗ್ಲೇ ನೋಡ್ತೀನಿ. ರೋಬೋಬಾಯ್, ನಾನು ಬಾವಿಂದ ಬೀಳತ್ತ ನಿನ್ನ ತಪ್ಪಿಸ್ದೆ. ನಿನಗೆ ತುಂಬಾ ಧನ್ಯವಾದಗಳು. ವೀರ್, ನೀನ್ ಈ ತರ ಖತರ್ನಾಕ್ ಸ್ಟಂಟ್ ನ ಯಾವತ್ತೂ ಮಾಡಬಾರ್ದು. ನೀನ್ ಇನ್ನೂ ಚಿಕ್ಕ ಹುಡುಗ. ತಾತ, ನಾನೊಂದು ರೋಬೋಟು, ಅದಕ್ಕೆ ಅದರೆಲ್ಲ ಮಾಡ್ತೀನಿ. ಒಂದು ಮಗು ಆಗಿದ್ರೆ ಆತರ ಯಾವತ್ತೂ ಮಾಡಕ್ ಆಗ್ತಿರ್ಲಿಲ್ಲ. ನನಗ್ ಗೊತ್ತು ಮಕ್ಳು ಯಾವತ್ತು ಅಂತ ಅಪಾಯಕಾರಿ ಸ್ಟಂಟ್ಸ್ ನ ಮಾಡ್ಬಾರ್ದು ಅಂತ. ಆಮೇಲೆ ತಾತ, ನಾನು ಎಲ್ಲಾ ಮಕ್ಳಿಗೂ ಇದೇ ಹೇಳೋದು. ಗುಡ್ ವೀರ್, ನನಗ್ ನಂಬಿಕೆ ಇದೆ ಎಲ್ಲಾ ಮಕ್ಕಳು ನಿನ್ ಮಾತನ್ನ ಕೇಳ್ತಾರೆ ಅಂತ. ಬನ್ನಿ ಬನ್ನಿ, ಯಾರ್ ನನ್ ಜೊತೆ ಬರ್ತೀರಾ ನನ್ನ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋದಕ್ಕೆ? ನಾವು ಗಾರ್ಡನ್ ಅಲ್ಲೇ ನಮ್ಮ ಟ್ರೀನ ಸೆಟ್ ಮಾಡ್ಕೋತೀವಿ. ಹೋಗು, ನಿನ್ನ ಟ್ರೀನ ನೀನೇ ಡೆಕೋರೇಟ್ ಮಾಡು. ನಡೀರಿ, ನಾವು ಗಾರ್ಡನ್ಗೆ ಹೋಗ್ಬಿಟ್ಟು ನಮ್ ಕ್ರಿಸ್ಮಸ್ ಟ್ರೀನ ಡೆಕೋರೇಟ್ ಮಾಡೋಣ. ನಡೀರಿ ಎಲ್ಲರೂ ಹೋಗೋಣ, ನಡೀರಿ. ಇಲ್ಲಿದೆ, ಇವತ್ತು ನಾವು ಹೇಗೆ ಅಲಂಕರಿಸಬೇಕು ಇದನ್ನ ಅಂದ್ರೆ ಎಲ್ರು ಬಾಯ್ ಬಿಟ್ಕೊಂಡು ನೋಡ್ಬೇಕು. ಹಾಗೆ ಇದ್ ಯಾವ ದೊಡ್ಡ ಮಾತು ಅಂತ ಹೇಳ್ತಿದ್ದೀರಾ? ಈಗ್ಲೇ ನೋಡಿ, ಅಗಡಂ ಬಗಡಂ ಆಲಂ ಪಾಲಂ ಇಕಡಂ ತಿಕಡಂ ದಮ್ ದಮಾದಂ. ವಾ, ಇದೆಂತ ಜಾದು! ಇದೆಲ್ಲ ಹೇಗಾಯ್ತು? ಇವ್ನು ಜಾದು ಮಾಡ್ತಾನಾ? ಅಗಡಂ ಬಗಡಂ ಆಲಂ ಪಾಲಂ ಇಕಡಂ ತಿಕಡಂ ದಮ್ ದಮಾದಂ. ಎಲ್ಲದು ಮೊದಲಿನ ತರನೇ ಆಗ್ಲಿ. ನಾವೆಲ್ಲರೂ ಸಾಯಂಕಾಲ ಡೆಕೋರೇಟ್ ಮಾಡೋ ಅಂತ ಐಟಮ್ಸ್ ನ ತಗೊಂಡ್ ಬಂದ್ಬಿಟ್ಟು ಡೆಕೋರೇಟ್ ಮಾಡೋಣ, ಆಯ್ತಾ? ಏನ್ ವೀರ್, ಸರಿನಾ? ಹಾ ಇಮ್ಲಿ, ನಾವೆಲ್ಲ ಸಂಜೆ ಬರೋಣ, ಆಯ್ತಾ? ಮೇರಿ ಕ್ರಿಸ್ಮಸ್ ವೀರ್. ಬಾಯ್ ಬಾಯ್. ವೀರ್, ಏನಾಯ್ತು ನಿನ್ಗೆ? ಹೆಂಗ್ ಸುಟ್ಟೋಗಿದ್ಯಾ ವೀರ್? ತಾತ, ಸಾಂಟಾ ಕ್ಲಾಸ್ ಆಗಿ ಮೇಲ್ ಬಂದಿದ್ದು ಅದು ನಿಜವಾದಲ್ಲ, ಅದು ತಿಂಬಕ್ಟು. ಅವನು ಇಮ್ಲಿನ ಕರ್ಕೊಂಡು ಹೋದ. ನಾವ್ ಇಮ್ಲಿನ ವಾಪಸ್ ಪಡಿಬೇಕೀಗ್ಲೇ. ಓ ವೀರ್, ನಾನ್ ಯಾವಾಗ ನಿನ್ನ ಸೃಷ್ಟಿ ಮಾಡಿದ್ನೋ ಕೆಟ್ಟವ್ರ ಜೊತೆ ಹೊಡೆದಾಡೋಕೆ, ಆಗ ನಾನ್ ಅನ್ಕೊಂಡೆ ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಅಂತ. ಆದ್ರೆ ಯಾವಾಗ ನೀನ್ ಈ ತರ ಆಪತ್ತಲ್ಲಿ ಸಿಗಾಕೋತೀಯೋ ಆಗ ನನ್ಗೆ ತಪ್ಪು ಮಾಡ್ದೆ ನಾನು ಅಂತ ಅನ್ಸುತ್ತೆ. ನಾನ್ ನಿನ್ನ ಈ ಪರಿಸ್ಥಿತಿಲಿ ನೋಡಕ್ ಇಷ್ಟಪಡಲ್ಲ ವೀರ್. ತಾತ, ನೀವೇನು ತಪ್ಪು ಮಾಡಿಲ್ಲ, ಸರಿಯಾಗಿ ನನ್ನ ಸೃಷ್ಟಿಸಿದ್ರ. ಸರಿ, ನಾನೀಗ ಇಮ್ಲಿನ ಕಾಪಾಡಕ್ ಹೋಗ್ತಾ ಇದ್ದೀನಿ. ಆದ್ರೆ ಎಲ್ಲಿ ಹೋಗ್ತ್ಯಾ? ನಿನ್ಗೆ ಗೊತ್ತು ಇಮ್ಲಿ ಎಲ್ಲಿದ್ದಾಳೆ ಅಂತ? ಯಾವಾಗ್ಲೂ ಏರ್ ಕ್ರಾಫ್ಟ್, ರೋಬೋಟ್ ಅಥವಾ ಯಾವುದೇ ಎನರ್ಜಿಯಿಂದ ಓಡೋ ವಸ್ತು ಮೇಲ್ಗಡೆ ಹಾರಾಡತ್ತೋ ಅದು ಒಂದು ಎನರ್ಜಿ ಟ್ರೈಲ್ ನ ಬಿಟ್ಟು ಹೋಗುತ್ತೆ. ನಾವು ಆ ಎನರ್ಜಿ ಟ್ರೈಲ್ ನ ಫಾಲೋ ಮಾಡ್ಕೊಂಡು ಹೋದ್ರೆ ಇಮ್ಲಿವರೆಗೂ ತಲುಪಬಹುದು. ಅಯ್ಯೋ, ನಾನು ಏನೇ ಹೇಳ್ತೀನಿ ಅಂದ್ರೆ ಚಿಂಟುನ ಕರೀರಿ. ಚುಲ್ಬುಲ್, ಜಿಂಟು ತನ್ನ ತಾತನಿಂದ ಸಾಕಷ್ಟು ವರ್ಷಗಳ ನಂತರ ಮೀಟ್ ಆಗ್ತಾ ಇದ್ದಾನೆ. ಅಲ್ಲೇ ಕ್ರಿಸ್ಮಸ್ ಆಚರಿಸ್ಲಿ ಬಿಡು, ಕಾಟ ಕೊಡೋದ್ ಬೇಡ. ಇಮ್ಲಿನ ನಾವೇ ಹುಡ್ಕೋಣ. ಬೇಗ ಸ್ಪೇಸ್ ಶಿಪ್ ಒಳಗಡೆ ಹೋಗು, ಅದರಲ್ಲಿ ಎನರ್ಜಿ ಟ್ರ್ಯಾಕಿಂಗ್ ಡಿವೈಸ್ ಇದೆ.
ಇದೇ ಆ ಎನರ್ಜಿ ಟ್ರೈನ್ ಟಿಂಬಾಕ್ಟು ಫ್ಲೈಟ್ ಹಿಂಗೆ ಹೋಗಿರುತ್ತೆ. ತಾತ, ಅಲ್ಲಿ ಒಂದು ಫೋರ್ಟ್ ತರ ಇದೆ, ಅದೇ ಮ್ಯಾಡ್ ಮ್ಯಾಕ್ಸ್ ನದಾಗಿರ್ಬೋದು. ನೀವು ಇಲ್ಲೇ ಇರಿ, ನಾನು ಮತ್ತೆ ಚುಲ್ಬುಲು ಅಲ್ಲಿ ಒಳಗಡೆ ಹೋಗ್ತೀವಿ. ಫೋನಲ್ಲಿ ಸಂಪರ್ಕದಲ್ಲಿರು, ಮತ್ತೆ ಪ್ರತಿಯೊಂದನ್ನು ಹೇಳ್ತಾ ಇರು. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವಾಗ ನಮ್ಮ ಸ್ಪೇಸ್ ಶಿಪ್ ಕಡೆಗೆ ಬಂದ್ಬಿಡು. ರೋಬೋ ಬಾಯ್ ಸೂಟ್ ಆನ್.